ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಒಂದಲ್ಲ ಎರಡಲ್ರಪ್ಪ, ಬರೋಬ್ಬರಿ 40 ಕೇಸ್ದಾಗ ಅವನ ಹೆಸರು ಇತ್ತು ನೋಡ್ರಿ. ಕಂಪ್ಲೇಂಟ್ ಆಗಿದ್ದೆ 40 ಕೇಸ್ ಅಂದ್ರೆ ಇನ್ನು ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಮಾಡಿರೋ ಕ್ರೈಮ್ ಇನ್ನೆಷ್ಟಿರಬಾರ್ದು ಲೆಕ್ಕ ಹಾಕ್ರಿ. ಏನಿಲ್ಲಂದ್ರೂ ಒಂದು 5 ಜಿಲ್ಲೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಆರಾಮಾಗಿ ಅಡ್ಡಾಡ್ಲಿಕ್ಕತ್ತಿದ್ನಂತ. ಅಂದಂಗೆ ಅವನ ಹೆಸರು ಮಂಜುನಾಥ ಅಂಥೇಳಿ. ಹೊಟ್ಟೆ ಮಂಜು ಅನ್ನೋ ನಿಕ್ ನೇಮ್ ಬೇರೆ. ಕಡಿಕ ಪೊಲೀಸರ ಕೈಯಾಗ ಲಾಕ್ ಆಗಿಬಿಟ್ಟಾನ. ಅಲ್ಲ, ಇವನಿಗೆ ಅರೆಸ್ಟ್ ಮಾಡಿಸ್ಬೇಕಂತ ಭಯಂಕರ ತಲೆ ಕೆಡಿಸ್ಕೊಂಡಿದ್ದಂಥ ಜಿಲ್ಲೆ ಬಹುತೇಕ ಪೊಲೀಸರು ಕಡಿಕ ಬೆಂಗಳೂರಿನ ಸದಾಶಿವನಗರ ಟ್ರಾಫಿಕ್ ಜಂಕ್ಷನ್ ಬಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಯಾರ ನೋಡ್ರಿ. ಅದಂತೂ ಥೇಟ್ ಸಿನಿಮಾ ಸೀನ್ ಥರ ಇತ್ತು. ಖತರ್ನಾಕ್ ಪ್ಲಾನ್ ತಿಳಿದು ಪೊಲೀಸರು ಕಳ್ಳ ಮಂಜನ ಹಿಂದೆ ಬಿದ್ದು ಬಿಟ್ಟಿದ್ರು. 1.5 ತಿಂಗಳಿಂದ ಹುಡುಕ್ಯಾಡಿ ಹೈರಾಣಾಗಿದ್ರು ನೋಡ್ರಿ. ಮೊನ್ನೆ ತುಮಕೂರಿನ್ಯಾಗ ಈ ಹೊಟ್ಟೆ ಮಂಜ ತನ್ನ ಕೈ ಚಳಕ ತೋರಿಸಿದ್ದ. ಸುಮಾರು 5 ಜಿಲ್ಲೆದಾಗ ಇವನ ಬಗ್ಗೆ ಕೇಸ್ ಆಗಿತ್ತು ನೋಡ್ರಿ. ಕೊರಟಗೆರೆದಾಗ ಒಂದು ಮನೆಗೆ ಕನ್ನ ಹಾಕಿದ್ದಿ ಕಳ್ಳ ಮಂಜು ಬೆಂಗಳೂರಿಗೆ ಬಂದುಬಿಟ್ಟಿದ್ದ. ಇದು ಕೊರಟಗೆರೆ ಪೊಲೀಸರಿಗೆ ಗೊತ್ತಾಗ್ಬಿಟ್ಟಿತ್ತು. ಕೊರಟಗೆರೆ ಠಾಣೆ ಕ್ರೈಮ್ ಸಿಬ್ಬಂದಿ ದೊಡ್ಡಲಿಂಗಯ್ಯ ಇವನ ಮೂಮೆಂಟ್ ಎಲ್ಲ ಭಾಳ ಲಕ್ಷ್ಯ ಇಟ್ಟಿದ್ರು. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಬಲ್ಲಿ ತಮ್ಮ ಜೀವನೇ ಪಣಕ್ಕಿಟ್ಟು ಇವನಿಗೆ ಹಿಡಿದ್ರು ನೋಡ್ರಿ. ಎಂಥ ಪರಿ ರೋಚಕ ಸೀನ್ ಅಂದ್ರೆ ಭಾರಿ. ಮೊಬೈಲ್ ಟವರ್ ಲೊಕೇಶನ್ ಇಟ್ಕೊಂಡು ಈ ಹೊಟ್ಟೆ ಮಂಜಿಂಗ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಅಂದ್ಕೊಂಡು ಪೊಲೀಸರು ಹೊಂಚ ಹಾಕಿ ಕೂತು ಬಿಟ್ಟಿದ್ರು. ಈ ದಡಿಯನ್ನು ಬೇಟೆಗೆಳೆದಿದ್ದ ದೊಡ್ಡಲಿಂಗಯ್ಯ ಅನ್ನೋ ಕಾನ್ಸ್ಟೇಬಲ್ ಮತ್ತಿಕೆರೆ ಕಡೆಯಿಂದ ಸದಾಶಿವನಗರ ಠಾಣೆ ಸಿಗ್ನಲ್ ಕಡೆ ಬರ್ಲಿಕ್ಕತ್ತಿದ್ದು ಬಿಳಿ ಬಣ್ಣದ ಆ್ಯಕ್ಟಿವ್ ಹೊಂಡ ತಡೆದ್ರು ನೋಡ್ರಿ. ಅವ ನಿಲ್ಲಿಸ್ಲಿಕ್ಕೆ ರೆಡಿನೇ ಇರಲಿಲ್ಲ. ಅವಾಗ ಹೊಟ್ಟೆ ಮಂಜು ಕಾಲು ಗಟ್ಟೆ ಹಿಡ್ಕೊಂಡ್ರು ನೋಡ್ರಿ. ಅವ ಆದ್ರೆ ಸ್ಕೂಟಿನ ಸ್ಟಾರ್ಟ್ ಮಾಡಿ ಹಂಗೆ ಹೊರಡ್ಲಿಕ್ಕೆ ನೋಡ್ದ. ಆದ್ರೆ ದೊಡ್ಡ ಲಿಂಗಯ್ಯನ ಹಿಡಿತ ಅನ್ನೋದು ಆ ಹೊಟ್ಟೆ ಬೆಳೆಸ್ಕೊಂಡು ಮಂಜಂಗೆ ಗೊತ್ತೇ ಆಗಿರಲಿಲ್ಲ. ರೋಡ್ನಾಗೆ ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಕಾನ್ಸ್ಟೇಬಲ್ ಮಾತ್ರ ಬಿಡ್ಲೇ ಇಲ್ಲ ನೋಡ್ರಿ. ಅವಾಗ ಅಲ್ಲಿ ಎಂಟ್ರಿ ಆಗಿದ್ದೆ ಮಂದಿ ನೋಡ್ರಪ್ಪ. ಸ್ಕೂಟಿ ಹಿಡಿದು ನೆಲಕ್ಕೆ ಬೀಳಿಸಿ ಧರ್ಮದೇಟ್ ಕೊಟ್ಬಿಟ್ರೆ. ಒಂದೊಂದು ಏಟು ಭಯಂಕರ ಶಾಟ್. ಒದ್ದು ಒಣಗಿ ಹಾಕಿದ್ರು. ಹೊಟ್ಟೆ ಮಂಜಂದು ಒಂದು ಕ್ಷಣ ಮಾತ್ರದಾಗ 1/2 ಕಿಲೋ ಇಳ್ದ ಹೋಗುವಷ್ಟು ಹೈರಾಣ ಮಾಡಿಟ್ರು. ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡೋದು ಹೊಟ್ಟೆ ಮಂಜನ್ನ ತನ್ನ ಜೀವನೇ ಪಣಕ್ಕಿಟ್ಟು ಸೆರೆ ಹಿಡಿದಂಥ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಅವರಿಗೆ ಒಂದು ದೊಡ್ಡ ನಮಸ್ಕಾರ ನೋಡ್ರಪ್ಪ, ದೊಡ್ಡ ಸಲ್ಯೂಟ್. ಪೊಲೀಸ್ ಕೆಲಸನೇ ಇಂಥವ್ರು ಸೆರೆ ಹಿಡಿದು ಅಂಜಿಕೆ ಇಲ್ಲಾರ್ದ ವಾತಾವರಣ ಸೃಷ್ಟಿ ಮಾಡೋದಲ್ಲೇನ್ರಿ. ಈಗ ನೋಡ್ರಿ, ನಮ್ಮ ಮಂಜಪ್ಪನ ವರಸೆ ಕೇಳ್ರಿ ಒಂದ್ಸಲ. ವಯಸ್ಸಾದವ್ರನ್ನೇ ಟಾರ್ಗೆಟ್ ಮಾಡ್ತಿದ್ನಂತ. ಪೆನ್ಷನ್ ಬರ್ಲಿಕ್ಕತ್ತಿಲ್ವಾ? ನಾವು ಮಾಡಿಸ್ಕೊಡ್ತೀನಿ, ನನಗೆಲ್ಲ ಗೊತ್ತದ ಅನ್ನೋದಂತ. ಟಕ್ ರೊಕ್ಕ ಬರ್ತದಂತ ಹೇಳೋದಂತ. ಪೋಸ್ಟ್ ಆಫೀಸ್ನಾಗ ಪೋಸ್ಟ್ ಮಾಸ್ಟರ್ ನನಗೆ ಭಾಳ ಪರಿಚಯ, ಭಾಳ ಚಲೋ ಗೊತ್ತು, ನಾಳೆನೇ ನಿಮ್ಮ ಕೈಗೆ ರೊಕ್ಕ ಬಂದುಬಿಡ್ತಾವ ಅಂತ ಹೇಳಿ ಸುಳ್ಳ ಹೇಳಿ ನಂಬಿಸ್ಕೊಂತ ಹಿಂಗೆ ನೋಡ್ರಪ್ಪ ಮೋಸ ಮಾಡೋದು. ಆಯ್ತು, ಇವನು ಸುಳ್ಳ ನಂಬಿ ಏನಾರೇ ಬೈಕ್ ಏನಾರೇ ಅಜ್ಜಿರು ಹತ್ತು ಬಿಟ್ರು ಅಂತ ತಿಳ್ಕೊರಿ. ನೀವು ಕತಿ ಮುಗಿತಂತ ತಿಳ್ಕೊರಿ. ಯಾರೂ ಇಲ್ಲಾರ್ದ ಕಡೆ ಬೈಕ್ ನಿಂದರ್ಸಿ ಅವ್ರು ಹಾಕೊಂಡಿದ್ದ ಬಂಗಾರನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿಬಿಡೋದಂತ ನೋಡ್ರಿ ಹೆಂಗದ. ಕೊರಟಗೆರೆ, ಮಧುಗಿರಿ, ಹೆಬ್ಬೂರು, ಕೋಳಾಲ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಿಕ್ಕಬಳ್ಳಾಪುರ ಹಿಂಗೆ ಭಾಳಷ್ಟು ಕಡೆ ಪೊಲೀಸ್ ಸ್ಟೇಷನ್ಯಾಗ ಬರೋಬ್ಬರಿ 40 ಕೇಸ್ಗಳು ಇವನ ಮೇಲಿದ್ದು ಅಂತ. ಆದರೆ ಈಗ ದೊಡ್ಡ ಲಿಂಗಯ್ಯ ಸಾಹಸ, ಜನಸಾಮಾನ್ಯರ ನೆರವು ಎಲ್ಲ ಸೇರಿ ಈ ಖದಿಮ ಅಂದರಾಗ್ಬಿಟ್ಟಾನ. ಈಗ ಜೈಲ್ನ್ಯಾಗ ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ಮ ಸುಳ್ ಮಂಜಂಗೆ ಅಂತ ಹಾಡ್ಲಿಕ್ಕತ್ತಿರ್ತಾರೆ ನೋಡ್ರಪ್ಪ. ಇನ್ನು ಲವ್ ಜಿಹಾದ್ ಬಗ್ಗೆ ಕೇಳಿದ್ವಿ, ಲ್ಯಾಂಡ್ ಜಿಹಾದ್ ಬಗ್ಗೆನೂ ಕೇಳಿದ್ವಿ, ಫುಡ್ ಜಿಹಾದ್ನೂ ಕಂಡಿದ್ವಿ. ಆಗ ಇನ್ನೊಂದು ಹೊಸ ಸೇರ್ಪಡೆ ಅಂತ ಜೊಲ್ಲು ಜಿಹಾದ್ ಅಂತ. ಕೇಳಕ್ಕೆ ಅಸಹ್ಯ ಅನ್ಸ್ಲಿಕ್ಕತ್ತದ. ಆದರೆ ಈ ಫೇಶಿಯಲ್ ಮಾಡಿಸ್ಕೊಂಡವ್ರಿಗೆ ಸ್ವಲ್ಪ ಐಡಿಯಾ ಇರ್ತೈತಿ. ಈಗ ಹೆಂಗೆ ಕ್ರೀಮ್ ಹಚ್ಚಿ ಮಾರಿಗೆ ಮಸಾಜ್ ಮಾಡ್ತಾರೆ ನೋಡ್ರಿ, ಹಂಗೆ ಇಲ್ಲಿ ಉತ್ತರ ಪ್ರದೇಶದಾಗ ಒಬ್ಬ ಬಾಂಧವ ಬಾರ್ಬರ್ ತನ್ನ ಎಂಜಲನ್ನು ಹಚ್ಚಿ ಮಸಾಜ್ ಮಾಡಿಬಿಟ್ಟ. ರೀಲ್ಸ್ ಸಲುವಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದ ಆಸಾಮಿನ ಈಗ UP ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ನಿಲ್ಲಿಸ್ಬಿಟ್ಟಾರ. ಇನ್ನೂ ಬಹಳಷ್ಟು ಸೆಕ್ಯುಲರ್ಗಳು ಆ ಶಾಪಿಗೆ ಹೋಗೋದಿತ್ತ ಏನು, ಆದ್ರೆ ಪಾಪ ಜಲ್ದಿನೇ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಾರ ನೋಡ್ರಿ.
ನೀವೆಲ್ಲ ಈ ಒಂದು ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ನೋಡಿರೇನು? ಈಟ್ 5 ಸ್ಟಾರ್ ಡೂ ನಥಿಂಗ್ ಅಂಥೇಳಿ. ಚಾಕ್ಲೇಟ್ ತಿನ್ನಿರಿ, ಏನು ಮಾಡಬೇಡ್ರಿ ಅಂತ. ಈಗ ಸಿದ್ದು ಸರ್ಕಾರ ಬಹುಶಃ ಇಂಥದ್ದೇ ಒಂದು ಹೊಸ ಗ್ಯಾರಂಟಿಯನ್ನು ಜಾರಿ ಮಾಡಿಬಿಟ್ಟೈತಿ. 25 ಸರ್ಕಾರಿ ಅಧಿಕಾರಿಗಳ ಕೆಲಸ ಏನು ಗೊತ್ತಾ? ಮುಂಜಾನೆ ಏಳೋದು, ಮನ್ಯಾಗ ಗಡದ್ಯಾಗ ನಾಷ್ಟ ತಿನ್ನೋದು, ಆಫೀಸಿಗೆ ಬಂದುಬಿಡೋದು, ಖಾಲಿ ಕುಂತು ಬಿಡೋದು, ಆಮೇಲೆ ಟೈಮ್ ಆಗನ ಮನೆಗೆ ಹೊಳ್ಳೆ ಹೋಗೋದು, ದರ ತಿಂಗಳು ಪಗಾರ ಎಣಿಸೋದು. ನೋಡ್ರಪ್ಪ, ವಿಚಿತ್ರ ಅನ್ಸಿದ್ರು ಖರೆ ಅದ ನೋಡ್ರಿ. ಇದು 15 ತಿಂಗಳಿಂದ ಈ ಥರನೇ ನಡಿಲಿಕ್ಕತ್ತದ. ಆದರೆ ಇದ್ರಾಗ ಅವ್ರ ಮಿಸ್ಟೇಕ್ನೂ ಇಲ್ರಿ. ಮತ್ತು ಅವರಿಗೆ ಕೆಲಸ ಕೊಡಬೇಕಾಗಿದ್ದಂಥ ಸರ್ಕಾರ 15 ತಿಂಗಳಿಂದ ಲಕ್ಷನೇ ಕೊಟ್ಟಿಲ್ಲ. ಏನು ಕೆಲಸ ಕೊಡ್ಬೇಕಂತ ಗೊತ್ತಾಗಿಲ್ಲ ಕಾಣ್ತದೆ. ಈ ಮೂಲಕ ನಮ್ಮ ಕನ್ನಡಿಗರ ಟ್ಯಾಕ್ಸ್ ರೊಕ್ಕದಾಗ 2,40,00,000 ಲಾಸ್ ಆಗಿದ್ದು ಗೊತ್ತಾಗ್ಬಿಟ್ಟದ. ಅದ್ರಾಗ ಕಾಕಾ ಪಾಟೀಲಿಂದು ಟ್ಯಾಕ್ಸ್ ಅದ, ಮಹದೇವಪ್ಪಂದು ಟ್ಯಾಕ್ಸ್ ಅದ. ನೋಡ್ರಿ, ಅಕಸ್ಮಾತ್ ಇಂಥ ಕೆಲಸ ಏನಾರೇ ನಮಗೆ ಸಿಕ್ಕಿದ್ರೆ ಆಫೀಸ್ಗೆ ಹೋಗೋ ಮುಂದೆ ಹಂಗೆ ಒಂದು ಬೆಡ್ಶೀಟ್, ಒಂದು ತಲೆದಂಬು ತೊಗೊಂಡು ಹೋಗಿ AC ಕೆಳಗೆ ಆರಾಮಾಗಿ ಮಕ್ಕೊಂಡು ಅತ್ಯಂತ ಶ್ರಮದಾಯಕ ಕೆಲಸ ಮಾಡಿ ಪಗಾರ ತೊಗೋತಿದ್ವೋ ಏನೋ. ಬಿಡ್ರಿಯಪ್ಪ, ಅಂಥ ಪಗಾರ ಮೈಗೂ ಹತ್ತಲ್ಲ, ಮನಸ್ಸಿಗೂ ಹತ್ತಲ್ಲ. ಇನ್ನು ಮಳೆ ಅಂತೂ ಎಲ್ಲ ಕಡೆ ಭಯಂಕರ ಬರ್ಸ್ಲಿಕ್ಕತ್ತದ. ಉತ್ತರ ಭಾರತ ತತ್ತರ ಆಗ್ಬಿಟ್ಟದ. ಎಷ್ಟರ ಮಟ್ಟಿಗಂದ್ರೆ ನೀರಾಗೆ ಇದ್ದು ಬ್ಯಾಸರಾಗಿ ಒಂದು ಮೊಸಳಿ ಹಿಂಗೆ ಹಳ್ಳಿ ಒಳಗೆ ವಾಕಿಂಗ ಬಂದುಬಿಡ್ತು. ಉತ್ತರ ಪ್ರದೇಶದಾಗ ಹಿಂಗೆ ಮೊಸಳಿ ವಾಕಿಂಗ್ ಬಂದಿದ್ದು ನೋಡ್ರಪ್ಪ. ಆ ನಾಯಿನ ನೋಡ್ರಿ ಪಾಪ, ಫಸ್ಟ್ ಟೈಮು ಮೊಸಳಿ ನೋಡ್ಲಿಕ್ಕೆ ಅತ್ತಂಗೆ ಕಾಣ್ತದೆ. ಹಿಂಗಾಗಿ ಅಂಜಿಕೆನೇ ಇಲ್ಲ. ಅದ್ರ ಬಲ್ಲಿ ಹೋಗಿ ಬಾಲ ಮೂಸ್ಲಿಕ್ಕೆ ಚಾಲು ಮಾಡಿಬಿಡ್ತು. ಮೊಸಳಿ ಒಂದು ಏನಾರ ಸ್ಟಾಪ್ ಕೊಟ್ಟಿತ್ತಂದ್ರೆ ನಾಯಿ ಬುದ್ಧಿ ತೋರಿಸ್ತಿತ್ತು. ಬಾಲ ಮೂಸಿ ಕಾಲು ಎತ್ತಿ ಮುಂದಿಂದು ನಾ ಹೇಳಕ್ಕೆ ಹೋಗೋದಿಲ್ಲ, ನಿಮ್ಗೆ ಗೊತ್ತಿರ್ತೈತಿ. ಈ ವಾಕಿಂಗ್ ಮಾಡೋ ಮುಂದೆ ಹಸಿವಾಯ್ತಂತ ನಾಯಿನ ಲಬಕ್ಕಂತ ಅನ್ಸಿದ್ರೆ ಏನು ಗತಿ ಹೇಳ್ರಿ? ನಾಯಿಗೂ ಈಗ ಪಾಠ ಹೇಳ್ಕೊಡ್ಬೇಕಾಗ್ಯದ್ರಪ್ಪ. ಸಣ್ಣ ಮಕ್ಳಿಗೆ ಹೇಳ್ದಂಗೆ ಇದು ಅಪಾಯಕಾರಿ ಪ್ರಾಣಿ ಇರ್ತದೆ, ಇಂಥವೆಲ್ಲ ಇದ್ರ ಬಲ್ಲಿ ಹೋಗಬೇಡ, ಇಂಥವು ಸಾಧು ಪ್ರಾಣಿ ಇರ್ತವೆ, ಇದ್ರ ಬಲ್ಲಿ ಹೋಗು ಅಂತ ಹೇಳ್ಕೊಡೋದು ಬೆಸ್ಟ್ ಅನ್ಸ್ಲಿಕ್ಕತ್ತ ನೋಡ್ರಿ. ಇವತ್ತಿಗಿಟ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.